ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾವು ಅನ್ಕೋತಾ ಇರ್ತೀವಿ ನಮ್ಮ ಜೀವನದಲ್ಲಿ ಎಲ್ಲನೂ ಇದೆ, ಆದರೆ ನನ್ನನ್ನು ಪ್ರೀತಿ ಮಾಡೋ ಒಂದು ಜೀವ ಇಲ್ಲ. ಮೊದಲಿಂದ ನಾನು ರಿಲೇಶನ್ಶಿಪ್ಪಲ್ಲಿ ತುಂಬ ದುರಾದೃಷ್ಟವಂತೆ ಅಥವಾ ದುರಾದೃಷ್ಟವಂತ. ನನಗೆ ಸರಿಯಾದ ಸಂಗಾತಿ ಸಿಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ನನಗೆ ಯಾಕೆ ಈ ಒಂಟಿತನ ಕಾಡ್ತಾ ಇದೆ? ಒಂದು ಉನ್ನತವಾದ ಒಂದು ರಿಲೇಶನ್ಶಿಪ್ಪನ್ನು ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ನಾವು ಏನು ಆಗಿರ್ತೀವೋ ಅದು ನಮ್ಮ ಜೀವನದಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಂತೆ. ಎಷ್ಟೋ ಸತಿ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ, ಎಷ್ಟೋ ಸತಿ ನಮ್ಮ ಬಗ್ಗೆ ನಮಗೆ ಗೌರವ ಇರಲ್ಲ, ನಮ್ಮನ್ನು ನಾವು ಪ್ರೀತಿ ಮಾಡ್ಕೋತಾ ಇರಲ್ಲ. ಎಷ್ಟೋ ಸತಿ ನಾವು ನಮ್ಮ ಬಗ್ಗೆ ಎಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಿರ್ತೀವಿ, ಕೆಟ್ಟದಾಗಿ ಮಾತಾಡ್ಕೋತಾ ಇರ್ತೀವಿ, ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ತಿರ್ತೀವಿ, ಅಥವಾ ಕೆಲವು ಸತಿ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಇಲ್ಲದೆ ನಾವು ಜೀವನವನ್ನು ನಡೆಸ್ತಾ ಇರ್ತೀವಿ. ಆಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಫೇಲ್ಯೂರ್ಸ್ ಸತತವಾಗಿ ಬರ್ತಾನೆ ಇರುತ್ತೆ. ಆದರೆ ಅದನ್ನು ಶಿಫ್ಟ್ ಮಾಡಲಿಕ್ಕೆ, ಅದನ್ನು ಚೇಂಜ್ ಮಾಡಲಿಕ್ಕೆ ಒಂದೇ ಒಂದು ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಸಕಾರಾತ್ಮಕ ಆಲೋಚನೆ, ಪಾಸಿಟಿವ್ ಥಿಂಕಿಂಗ್, ಮನಸ್ಥಿತಿ. ಯಾವಾಗ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ತಾ ಹೋಗ್ತೀವೋ, ನಾವು ಏನನ್ನು ಹೇಗೆ ನೋಡ್ತೀವೋ ಅದನ್ನೆಲ್ಲವನ್ನು ಬದಲಾವಣೆ ಮಾಡ್ತಾ ಹೋಗ್ತೀವೋ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದು ಉನ್ನತವಾದ ಒಂದು ಸಂಬಂಧವನ್ನು ಅಟ್ರಾಕ್ಟ್ ಮಾಡಬೇಕಾದ್ರೆ ಮೊದಲನೇದಾಗಿ ಸೆಲ್ಫ್ ಲವ್ ಇಂದ ಶುರು ಮಾಡಿ. ಎಷ್ಟೋ ಸತಿ ನಾವು ನಮ್ಮನ್ನು ಸರಿಯಾಗಿ ನೋಡ್ಕೋತಾ ಇರಲ್ಲ. ನಾವು ಯಾವುದೋ ಒಂದು ಬಟ್ಟೆ ತೊಗೊಂಡು ಶಾಪಿಂಗ್ ಮಾಡೇ 2 ವರ್ಷ 3 ವರ್ಷ ಆಗಿರುತ್ತೆ. ನಾವು ಒಂದು ಹೊಸ ಬಟ್ಟೆ ತೊಗೋಬೇಕಾದ್ರೂ ನಾವು ಯೋಚನೆ ಮಾಡ್ತಾ ಇರಲ್ಲ. ನಮ್ಮ ಕೈ ಉಗುರಾಗಿರ್ಬೋದು, ತಲೆ ಕೂದಲಿಗೆ ಎಣ್ಣೆ ಹಾಕೋದಾಗಿರ್ಬೋದು, ಯಾವುದನ್ನೂ ನಾವು ಗ್ರೂಮ್ ಮಾಡ್ಕೋತಾ ಇರಲ್ಲ. ಸದಾ ನಮ್ಮ ಸಂಗಾತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಈ ಒಂಟಿತನದಿಂದ ಹೇಗಪ್ಪ ಆಚೆ ಬರೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತೀವಿ. ನೋಡಿ, ಯಾವಾಗಲೂ ಅಷ್ಟೇ, ನಾವು ಯಾವಾಗಾದ್ರೂ ತುಂಬ ಹಸುವಾಗಿದ್ದಾಗ ನೀವು ಯಾವ್ದಾದ್ರು ಒಂದು ಗ್ರಾಸರಿ ಸ್ಟೋರಿಗೆ ಹೋದಾಗ ಏನು ಸಾಮಾನುಗಳು ಬೇಡವೋ ಅದನ್ನೆಲ್ಲ ತೊಗೊಂಡ್ಬಿಡ್ತೀವಿ. ಹಾಗೆ ನಾವು ಯಾವಾಗ ಪ್ರೀತಿಗೆ ಅಂಗ್ಲಾಚಿ ಬೇಡ್ತಾ ಇರ್ತೀವಿ ಅಥವಾ ಪ್ರೀತಿ ಬೇಕು ಬೇಕು ಅಂತ ಇರ್ತೀವೋ, ಆಗ ಯಾರಾದರೂ ನಮ್ಮನ್ನ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು ಕೂಡ, ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಇದ್ರೂ ಕೂಡ ನಾವು ಅಂತಹ ಸಂಬಂಧದಲ್ಲಿ ಉಳಿದು ಬಿಡ್ತೀವಿ. ಯಾಕಂತ ಹೇಳಿದ್ರೆ ನಾವು ಡೆಸ್ಪರೇಟ್ ನೀಡಲ್ಲಿರ್ತೀವಿ ಪ್ರೀತಿಗಾಗಿ. ಆದರೆ ಯಾವಾಗ ಈ ಸೆಲ್ಫ್ ಲವನ್ನು ಮಾಡ್ತಾ ಹೋಗ್ತೀರಾ, ಒಂದು ಹೀಲಿಂಗ್ ಪ್ರೊಸೆಸ್ಸಲ್ಲಿ ಹೋಗ್ತೀರಾ. ಯಾಕಂತ ಹೇಳಿದ್ರೆ ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ನಿಮ್ಮನ್ನು ನೀವು ಎಷ್ಟು ಗೌರವದಿಂದ ನೋಡ್ಕೋತೀರಾ. ಸೆಲ್ಫ್ ಲವ್ ಅಂತ ಹೇಳಿದ್ರೆ ಬರೀ ನಿಮ್ಮನ್ನು ನೋಡ್ಕೊಳ್ಳೋದಂತಲ್ಲ, ನೀವು ಬೌಂಡ್ರೀಸ್ ಹಾಕೋದಾಗಿರ್ಬೋದು, ಯಾರಾದರೂ ನಿಮ್ಮನ್ನು ಅವಾಚ್ಯ ಶಬ್ದಗಳಲ್ಲಿ ಮಾತಾಡಿದ್ರೆ ತಕ್ಷಣ ಅಂತಹದ್ದು ಎಂಥದೇ ಸಂಬಂಧ ಇದ್ರೂ ಅದನ್ನು ಕಟ್ ಮಾಡೋದಾಗಿರ್ಬೋದು, ಅಥವಾ ಯಾರು ಅಗೌರವದಿಂದ ನಿಮ್ಮನ್ನು ನೋಡ್ಸ್ಕೊತಾ ಇರ್ತಾರೆ ಅವರಿಂದ ದೂರ ಉಳಿಯೋದಾಗಿರ್ಬೋದು, ಅಥವಾ ಯಾರೋ ಬರೀ ನಿಮ್ಮನ್ನು ಉಪಯೋಗಿಸ್ಕೋತಾ ಇರ್ತಾರೆ, ಏನಾದರೂ ನಿಮ್ಮಿಂದ ಬೇಕಾದರೆ ಮಾತ್ರ ಅಂಥದ್ದನ್ನು ತಗೊಳ್ತಾ ಇರ್ತಾರೆ, ಅಂತಹ ಒಂದು ಸಂಬಂಧ ಆಗಿರ್ಬೋದು. ಇದೆಲ್ಲವುದರಿಂದನೂ ನೀವು ಆಚೆ ಯಾವಾಗ ಬರ್ತಾ ಹೋಗ್ತಿರೋ ಆಗ ಅದು ಕೂಡ ಫಾರ್ಮ್ ಆಫ್ ಸೆಲ್ಫ್ ಲವ್. ಎಷ್ಟೋ ಸತಿ ನಮಗೆ ಕೆಲವು ಜಾಗಕ್ಕೆ ಹೋಗೋಕ್ಕೆ ಇಷ್ಟ ಇರಲ್ಲ, ಕೆಲವ್ರನ್ನ ಮೀಟ್ ಮಾಡೋಕ್ಕೆ ಇಷ್ಟ ಆಗೇ ಇರಲ್ಲ. ಆದರೂ ಒಂದು ಬಲವಂತಕ್ಕೆ ಯಾರು ಏನು ಅನ್ಕೊಂಡ್ಬಿಡ್ತಾರೋ ಅಥವಾ ಏನು ಅನ್ಕೋತಾರೋ, ಅಥವಾ ಸಮಾಜ ನನ್ನ ಬಗ್ಗೆ ಏನು ಅನ್ಕೊಳ್ಳುತ್ತೋ ಅನ್ನೋ ಉದ್ದೇಶಕ್ಕಾಗಿ ಕೆಲವು ವಿಷಯಗಳನ್ನು ಇಷ್ಟ ಇಲ್ಲದೇ ಇದ್ರೂ, ಆಸಕ್ತಿ ಇಲ್ಲದಿದ್ರೂ ಕೂಡ ನಾವು ಮಾಡ್ತಾ ಇರ್ತೀವಿ. ಅದೆಲ್ಲವೂ ಸೆಲ್ಫ್ ಲವ್ ಅಲ್ಲ. ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದು, ನಿಮ್ಮ ಬೌಂಡ್ರೀಸನ್ನು ನೋಡ್ಕೊಳ್ಳೋದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಎತ್ತಿಟ್ಕೊಳ್ಳೋದು, ನಿಮಗಾಗಿ ನೀವು ಬದುಕೋದಾಗಿರ್ಬೋದು, ಕಾನ್ಫಿಡೆನ್ಸಿಂದ ಇರೋದಾಗಿರ್ಬೋದು, ನಿಮಗೆ ನೀವು ಐ ಲವ್ ಯು ಹೇಳ್ಕೊಳ್ಳೋದಾಗಿರ್ಬೋದು, ನಿಮಗೆ ಇಷ್ಟವಾದ ಒಂದು ಅಡುಗೆ ಮಾಡ್ಕೊಳ್ಳೋದಾಗಿರ್ಬೋದು, ನಿಮಗೆ ಇಷ್ಟ ಆಗಿರ್ತಕ್ಕಂತಹ ಒಂದು ಮೂವಿ ನೋಡೋದಾಗಿರ್ಬೋದು, ಅಥವಾ ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿ ನೀವು ಯಾವಾಗ ಇಟ್ಕೊಳ್ತೀರೋ ಆಗ ಅಂಥದೇ ಒಂದು ವ್ಯಕ್ತಿಯನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಒಂದು ಒಳ್ಳೆಯ ಸಂಬಂಧ ಅಂತ ಹೇಳಿದ್ರೆ ಅಲ್ಲಿ ಬೆಳವಣಿಗೆ ಇರಬೇಕು. ಅದು ಬಿಟ್ಬಿಟ್ಟು ನೀನು ನನ್ನ ರೀತಿಲಿ ನಡ್ಕೋ, ನೀನು ನನ್ನ ರೀತಿ ಮಾಡು ಅಂತ ಹೇಳಿದ್ರೆ ಅದು ಒಳ್ಳೆ ರಿಲೇಶನ್ಶಿಪ್ ಅಲ್ಲ, ಅದು ಟಾಕ್ಸಿಕ್ ರಿಲೇಶನ್ಶಿಪ್. ಹಾಗಾಗಿ ನೀವು ಯಾವಾಗ ಬೆಳೀತಾ ಹೋಗ್ತಿರೋ ಅಂತಹ ಒಂದು ವೈಬ್ರೇಷನಲ್ಲಿ ಇರ್ತೀರಾ, ಅಂತಹ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾರೆ. ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋರು ಬರ್ತಾರೆ, ನಿಮ್ಮ ಬೆಳವಣಿಗೆಯನ್ನು ಸೆಲೆಬ್ರೇಟ್ ಮಾಡೋರು ಬರ್ತಾರೆ. ನೀವು ಹೇಗಿರ್ತೀರ ನೋಡಿ, ಹಾಗಿದ್ರೆ ನೋಡಿ ನಾವು ಅನ್ಕೋತೀವಿ ನಾನು ನೋಡೋಕೆ ಚೆನ್ನಾಗಿಲ್ಲ ಅದಕ್ಕೆ ನನಗೆ ಪಾರ್ಟ್ನರ್ ಸಿಗ್ತಾ ಇಲ್ಲ, ನನಗೆ ದುಡ್ಡಿಲ್ಲ ಅದಕ್ಕೆ ಪಾರ್ಟ್ನರ್ ಸಿಗ್ತಾ ಇಲ್ಲ ಅಂತ. ಖಂಡಿತ ಸುಳ್ಳು. ಪ್ರೀತಿ ಅನ್ನೋದೊಂದು ಹೈಯೆಸ್ಟ್ ವೈಬ್ರೇಷನ್. ಮನಿ ಒಂದು ವೈಬ್ರೇಷನ್, ಆದರೆ ಪ್ರೀತಿ ಕೂಡ ಒಂದು ವೈಬ್ರೇಷನ್. ನಾವು ಯಾವಾಗ ಆ ಎನರ್ಜಿಯಲ್ಲಿ ಇರ್ತೀವಿ, ಖಂಡಿತವಾಗ್ಲೂ ಬರೀ ನಿಮ್ಮ ಸಂಗಾತಿ ಒಬ್ಬರೇ ಅಲ್ಲ, ಎಲ್ಲರೂ ನಿಮ್ಮನ್ನು ಮ್ಯಾಗ್ನೆಟ್ ರೀತಿ ಹಚ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಎಲ್ಲವೂ ನಿಮ್ಮ ಮೈಂಡ್ ಸೆಟ್ಟಿಂದ ಶುರು ಆಗುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ನಿಮ್ಮನ್ನು ನೀವು ಗೌರವದಿಂದ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ. ವರ್ಕೌಟ್ ಮಾಡೋದಾಗಿರ್ಬೋದು, ಬರೀ ಸೆಲ್ಫ್ ಲವ್ ಅಂದರೆ ಫಿಸಿಕಲ್ ಅಲ್ಲ. ನೋಡಿ, ನನ್ನ ದೇಹಕ್ಕೆ ಏನನ್ನು ತಿಂತೀನಿ ಕೂಡ ಅದು ಕೂಡ ಒಂದು ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ನೋಡಿ, ಎಂತಹ ಆಗರ್ಭ ಶ್ರೀಮಂತ ಕೂಡ ಫಿಟ್ನೆಸ್ಸನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆರೋಗ್ಯನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಅದೊಂದು ಇವತ್ತು
ಹೊತ್ತಿಗೆ ನೀವು ಒಂದು ಶಪಥ ಮಾಡ್ಕೊಳ್ಳಿ. ದಿನ ಬೆಳಗ್ಗೆ ನಾನು 1 ಅವರ್ ನನ್ನ ದೇಹಕ್ಕೆ ನಾನು ಕೊಟ್ಟೇ ಕೊಡ್ತೀನಿ. 1 ಅವರ್ ಆಗಲಿಲ್ಲ ಅಂತ ಹೇಳಿದ್ರು ಕಡೇ ಪಕ್ಷ 45 ನಿಮಿಷ ನಾನೊಂದು ವಾಕ್ ಆದರೂ ಮಾಡ್ತೀನಿ, 15 ನಿಮಿಷ ನಾನು ಮೆಡಿಟೇಷನ್ ಮಾಡ್ತೀನಿ. ನನ್ನ ದೇಹಕ್ಕೆ, ನನ್ನ ಮೈಂಡಿಗೆ ಯಾರು ಏನೇ ಮಾಡಿದ್ರು 24 ಗಂಟೆಲಿ 1 ಗಂಟೆ ನನಗೆ ನಾನು ಇಡ್ತೀನಿ ಅಂತ ಒಂದು ಶಪಥ ಮಾಡ್ಕೊಳ್ಳಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 6 ತಿಂಗಳ ಜೀವನ ಚೇಂಜ್ ಆಗಲಿಲ್ಲ ಅಂತ ಹೇಳಿದರೆ ನೀವೇ ನೋಡಿ. ಸೊ ಹಾಗಾಗಿ ಒಂದು ಸಣ್ಣ ಸಂಕಲ್ಪ, ಒಂದು ಸಣ್ಣ ನಿರ್ಧಾರ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.